ಗೈಸ್, ಇದು ಮಡಗಲ ಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು 1/4 kg 60. ಗೈಸ್, ಇದು ಮಡಗಲ ಕಾಯಿ ಪಲ್ಯ ಮಾಡಬೇಕು, ಅದಕ್ಕೆ ಹೆಚ್ಚುತ್ತಾ ಇದ್ದೀನಿ. ಅಲ್ಲಿ ಸಾಸಿವೆ ಹಾಕಿ ಬಂದೆ. ಈಗ ಕರಿಬೇವು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಮುರಾರಿ ಏನಾರಾಯಣ ವಾಸುದೇವರೇ ಮುರಾರಿ ಏನಾತು ನಾರಾಯಣ ವಾಸುದೇವ. ಇದೇ ನಾನು ಹೇಳಿದ್ದು ಮೈಂಡ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅಂತ. ಹರೇ ಮುರಾರಿ ಏನಾತು ನಾರಾಯಣ ವಾಸುದೇವ ಕೃಷ್ಣ ಗೋವಿಂದ ಹರೇ. ಗೈಸ್, ಟೇಬಲ್ ಮೇಲಿಟ್ಟು ಅಡುಗೆ ಮನೆಯಲ್ಲೆಲ್ಲ ತೋರಿಸೋಣ ಅಂತ ನೋಡಿದೆ. ಇದನ್ನು ಕಟ್ ಮಾಡೋದು, ಟೊಮೊಟೊ ಕಟ್ ಮಾಡೋದು ಚಾಪರಲ್ಲಿ. ಅದು ಹೈಟ್ ಜಾಸ್ತಿ ಐತಲ್ಲ ಸಜ್ಜ, ಇದು ರ್ಯಾಕ್ ಅಡುಗೆ ಮನೆಯಲ್ಲಿ ಇದನ್ನು ತೋರಿಸೋಣ ಚಾಪರ್ ಮಾಡೋದು ಅಂತ. ಅದು ಹೈಟ್ ಜಾಸ್ತಿ ಇತ್ತು ಮತ್ತು ಟೇಬಲ್ ಇಟ್ಟು ನೋಡಿದೆ ಕೂಡ ಆಗಲಿಲ್ಲ. ಅದಕ್ಕೆ ನೆಲಪೇನ ಮಾಡ್ತಾಯಿದ್ವಿ ಹೆಂಗೆ ಇದು ಕಟ್ ಮಾಡುತ್ತೆ ಅಂತ. ಏನಿಲ್ಲ, ಮುಚ್ಚೋದು. ನೋಡಿ, ಒಳಗಡೆ ಕಟ್ಟಾಗಿದೆ. ಹೇಗೆ ನೋಡಿ, ಒಳಗೆಲ್ಲ ಕಟ್ಟಾಗಿದೆ. ಬನ್ನಿ ಪ್ರಣತ ಕ್ಲೇಶನಾಶಾಯ. ಗೈಸ್, ಜನವರಿವರೆಗೂ ಅಷ್ಟೇ ವಿಡಿಯೋ ಮಾಡೋಕ್ಕಾಗೋದು. ಆಮೇಲೆ 8,000 ವಾಚ್ ಅವರ್ಸ್ ಅಂತೆ. ಯಾರ ಕೈಲಾಗುತ್ತೆ? ನೋಡಿ, ನಿಮಗೆಲ್ಲ ತೋರಿಸೋಕ್ಕೆ ಒಂದು ಕೈಯಲ್ಲಿ ಇಟ್ಕೊಂಡು ಸರ್ಕಸ್ ಮಾಡ್ತಾಯಿದ್ದೀನಿ. ಇವೆಲ್ಲ ಬೇಕಾ? ಇದ್ರೆ ನಿಮ್ಮದೇ ಆಗಿರಬೇಕು. ಇಟ್ಸ್ ಡನ್. ನೋಡಿ, ಚೆನ್ನಾಗಿ ಕಟ್ಟಾಗಿದೆ ಅಲ್ವಾ? ಈಸಿ ವೇ. ಹಾಕಿದ್ದೀನಿ. ಇದಕ್ಕೇನು ಹಾಕಿದ್ದೀನಿ ಅಂದರೆ ಸಾಸಿವೆ, ಕರಿಬೇವು, ಹಸಿಮೆಣಸು, 2 ಹಸಿಮೆಣಸಿನಕಾಯಿ, ಖಾರಪುಡಿ ಹಾಕಬೇಕು. ಈರುಳ್ಳಿ ಹಾಕಿದ್ದೀನಿ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಇಲ್ಲಿ ಅನ್ನ ಆಗಿದೆ. ಇಲ್ಲಿ ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ. ಮಡಗಲಕಾಯಿ ಪಲ್ಯ ರೆಡಿಯಾಗಿದೆ. ಇವತ್ತಿನ ಡಿಶ್ ಇದು. ಇವತ್ತು ಎಷ್ಟನೇ ತಾರೀಕು? ಮೇ ಬಿ 23 ಇರ್ಬೋದಾ ಅಂತ. ಇದಕ್ಕೆ ಏನಿಲ್ಲ ಗೈಸ್, ಏನು ಹಾಕೋದು ಗೊತ್ತಾ? ಒಂದು ಸೆಕೆಂಡ್ ಹೇಳ್ತೀನಿ. ಸರಿ, ಏನಿಲ್ಲ, ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಸಾಸಿವೆ, ಕರಿಬೇವು, 2 ಹಸಿಮೆಣಸಿನ್ಕಾಯಿ ಹೆಚ್ಚಾಕಿ ಈ ಥರ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಮೇಲೆ ಇದಕ್ಕೆ ಕಾಯಿ ತುರಿ, ಧನಿಯಾ ಪುಡಿ ಹಾಕಬೇಕು, ಖಾರ ಪುಡಿ ಹಾಕಿ, ಉಪ್ಪು ಹಾಕಿದ್ರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೊಮೊಟೊ ಸಾರು ರೆಡಿ. ಇದನ್ನು ಯೂಟ್ಯೂಬೆಲ್ಲ ನೋಡ್ಕೊಂಡು ಮಾಡ್ತಾಯಿರೋದು. ಕಲರ್ ಟ್ಯಾಕ್ಟಿಸ್ ಆ ಚಾನಲಿಂದ ನೋಡಿ ಮಾಡ್ತಾಯಿರೋದು. ಇದು ಅಕ್ಕಿ ತೊಳೆದಿದ್ದು ನೀರು ಹಾಕಿದ್ದೀನಿ. ಕರಿಬೇವು, ಮೆಂತ್ಯ ಮತ್ತು ಇದು ಶಂಖಪುಷ್ಪವಿಂದು ಎಲೆ ಇಷ್ಟನ್ನು ಎಲ್ಲ ಹಾಕಿ ಕುದಿಸಿ ಆ ನೀರಲ್ಲಿ ಇಂಡಿಗೋ ಪೌಡ್ರನ್ನ ಕಲಸಿಡ್ತೀನಿ. ಅದಕ್ಕೆ ಮೊಸರು ಮತ್ತು ಆಲೋವೆರಾ ಜೆಲ್ ಹಾಕಿ ಕಲಸಿಟ್ಟು ಆಮೇಲೆ ಹಚ್ಕೊಳ್ಳೋದು. ಗೈಸ್, ಇದೇನು ಗೊತ್ತಾ? ಇದೇನು ಕುಡಿತಿದ್ದೀನಿ ಅಂದರೆ ಡಿಟಾಕ್ಸ್ ಡ್ರಿಂಕ್ ಇದು. ಇದನ್ನು ಕುಡಿಯೋದ್ರಿಂದ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದ್ರಿಂದ ದೇಹ ಶುದ್ಧಿ ಆಗುತ್ತೆ.
ಬಾಡಿಲಿರೋ ಕಲ್ಮಶಗಳೆಲ್ಲ ಹೊರಟೋಗುತ್ತೆ. ಆಗ ಎಸ್ಪೆಷಲಿ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾರಿಗೆ ಬಂಗಿದೆ ಮತ್ತು ಯಾರ್ಯಾರಿಗೆ ಸ್ಕಿನ್ ಟ್ಯಾಗ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಯಾರ್ಯಾರಿಗೆ ಸ್ಕಿನ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲರೂ ಈ ಡ್ರಿಂಕನ್ನು ಕುಡಿಯೋದ್ರಿಂದ ಬಾಡಿ ಡಿಟಾಕ್ಸ್ ಆಗಿ ನಿಮ್ಮ ಲಿವರ್ ಕೂಡ ಚೆನ್ನಾಗಿರುತ್ತೆ, ಆಗ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಇದನ್ನು ನಾನು ಎಲ್ಲಿ ತರಿಸ್ಕೊಂಡಿದ್ದೀನಿ ಅಂದರೆ ಆರೋಗ್ಯ ಭಾಗ್ಯ ಕನ್ನಡ ಚಾನಲಲ್ಲಿ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅನ್ನೋ ಡಾಕ್ಟರ್ ಚಿಕ್ಕಮಗಳೂರಿಂದ ತರಿಸ್ಕೊಂಡಿರೋದು. ನೀವು ಕೂಡ ಯಾರಿಗಾದರೂ ಬಂಗಿದೆ, ಸ್ಕಿನ್ ಟ್ಯಾಗ್ ಇದೆ, ನಾವು ಮೇಲ್ಗಡೆ ಹಚ್ಚೋದಕ್ಕಿಂತ ಒಳಗಡೆಯಿಂದಲೇ ನಾವು ಬೇಸಿಕ್ಕಿಂದ ಅದನ್ನು ರಿಪೇರಿ ಮಾಡ್ತಾ ಹೋಗಬೇಕು. ಮೇಲೆ ಹಚ್ಚಿದ್ರೆ ಏನೂ ಯೂಸ್ ಇಲ್ಲ, ಒಳಗಿಂದ ನಾವು ಅದನ್ನು ರಿಪೇರಿ ಮಾಡಬೇಕು. ಒಳಗಡೆ ಬುಡಕ್ಕೆ ನಾವು ಔಷಧಿನ ಕೊಡ್ತಾ ಬಂದರೆ ಆಗ ಸ್ಕಿನ್ನಲ್ಲೂ ಕೂಡ ಬದಲಾವಣೆ ಕಾಣುತ್ತೆ. ಮೇಲ್ಗಡೆ ಹಚ್ಚಿದರೆ ನೋ ಯೂಸ್. ಬಾಡಿಗೆ ಮೊದಲು ಡಿಟಾಕ್ಸ್ ಆಗಬೇಕು, ಬಾಡಿಲಿರೋ ಕಲ್ಮಶ ಎಲ್ಲ ಹೋಗಬೇಕು. ನಿಮಗೆ ಯಾರಿಗಾದರೂ ಬೇಕಾದರೆ ಆರೋಗ್ಯ ಭಾಗ್ಯ ಕನ್ನಡ ಅಂತ ಹೊಡೆದ್ರೆ ಅದರಲ್ಲಿ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅಂತ ಇದೆ, ಅವ್ರ ನಂಬರ್ ಕೊಟ್ಟಿದ್ದಾರೆ. ನೀವು ಅಲ್ಲಿಂದ ಆರ್ಡ್ರನ್ನ ಮಾಡ್ಕೋಬೋದು. ನಾನು ಲಿಂಕು ಕೂಡ ಹಾಕಿರ್ತೀನಿ. ಇದಕ್ಕೆ ಎಳ್ನೀರು, ಬೂದ್ಗುಂಬಳಕಾಯಿ ಮತ್ತು ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ದಾರೆ. ನಾವು ಅದನ್ನೆಲ್ಲ ಮನೆಯಲ್ಲೆಲ್ಲ ಮಾಡ್ಕೊಳ್ಳೋದೆಲ್ಲ ಕಷ್ಟ. ನಾನು ಇದನ್ನು ತೊಗೊತಾ ಇದ್ದೆ ಅಂದರೆ ಕಂಟಿನ್ಯೂಸ್ ಆಗಿ ಏನು ತೊಗೊತಿರ್ಲಿಲ್ಲ, ತೊಗೊಳೋದು ಸ್ಕಿಪ್ ಮಾಡೋದು ಹಂಗೆ ಮಾಡ್ತಾಯಿದ್ದೆ. ಏನೋ ನಮ್ಮಿಂದ ಒಂದು ಅಳಿಲು ಸೇವೆ ಯಾರಿಗಾದರೂ ಯೂಸ್ ಆಗಲಿ ಅಂತ ಅಷ್ಟೇ. ಇನ್ನೊಂದು ಏನಂದರೆ, ನಾವು ಜನವರಿವರೆಗೂ ಅಷ್ಟೇ ನಾನು ವ್ಲಾಗ್ ಮಾಡೋಕ್ಕಾಗತ್ತೆ. ಯಾಕಂದರೆ ಆಮೇಲೆ 8 hours ವಾಚ್ ಅವರ್ ಅಂತೆ, ಅದರಂತೂ ಖಂಡಿತ ನಾವು ಮಾಡೋಕ್ಕಾಗಲ್ಲ. ನನಗೆ ಈಗಲೇ ಕಣ್ಣೆಲ್ಲ ಪೇನು, ಶೋಲ್ಡ್ರೆಲ್ಲ ಪೇನು. ಸಾಕು, ಇಷ್ಟು ವರ್ಷ ಮಾಡಿರೋದು 2 ವರ್ಷ ಆಯಿತು ನಾನು ಯೂಟ್ಯೂಬ್ ಓಪನ್ ಮಾಡಿ. ನನ್ನ ವೀಡಿಯೋಸ್ಗಳನ್ನ ನೀವು ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಯೂಸ್ಫುಲ್ಲೇ. ಒಂದು ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೂ ಇರುತ್ತೆ, ಮಾನಸಿಕವಾಗಿ ಅಭಿವೃದ್ಧಿ ಆಗಿರೋದಕ್ಕೂ, ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮತ್ತು ಓವರಾಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ನನ್ನ ಚಾನಲಲ್ಲಿ ನೀವು ನೋಡಿದ್ರೆ ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕ್ರಿಪ್ಟೇ ನನ್ನ ಚಾನಲಲ್ಲಿರೋದು. ಯಾರಿಗೆ ಯಾವ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೋಬೋದು. ಇತ್ತೀಚೆಗಷ್ಟೇ ನಾನು ವ್ಲಾಗ್ಗಳು ಮಾಡ್ತಾಯಿದ್ದು, ಟಿಪ್ಸ್ ಹೇಳೋದು ಕಡಿಮೆ ಮಾಡಿದ್ದೀನಿ, ಮುಂದೆ ಹೇಳ್ತೀನಿ. ಅದೇ ಇಲ್ಲಿವರೆಗೂ ಜನವರಿವರೆಗೂ ಅಷ್ಟೇ ನಾನು ಈ ಥರ ವೀಡಿಯೋಸ್ ಮಾಡೋಕ್ಕಾಗೋದು. ಆಮೇಲೆ ಆಗೋಲ್ಲ, ಯಾಕಂದರೆ 8 hours ವಾಚ್ ಅವರ್ಸ್ ಅಂದರೆ ನಿಜವಾಗ್ಲೂ ನಾವು ಮಾಡಿ ಯೂಸ್ ಇಲ್ಲ. ಎಲ್ಲದಕ್ಕೂ ಒಂದು ಕೊನೆ ಅನ್ನೋದಿರುತ್ತಲ್ಲ, ಕಡಲಿಗೂ ಒಂದು ಕೊನೆ ಇದೆ ಅಂತ. ಹಂಗೆ ಸಾಕು ಇಷ್ಟು ವರ್ಷ ಮಾಡೋದು. ಯಾವ್ಯಾವ ಮನುಷ್ಯನಿಗೆ ಏನೇನು ಸಮಸ್ಯೆಗಳು ಬರುತ್ತೋ ಆ ಸಮಸ್ಯೆಗಳಿಗೆಲ್ಲ ಸೊಲ್ಯೂಷನ್ನು ಸಿಗುವಂಥ ವೀಡಿಯೋಸ್ಗಳನ್ನೇ ನಾನು ಮಾಡಿರೋದು. ಆದರೆ ಶ್ರದ್ಧಾ ಭಕ್ತಿಯಿಂದ ನೀವು ಊಟ ಮಾಡೋದನ್ನು ಹೇಗೆ ಬಿಡೋದು, ಆ ಕೆಲಸ ಆಗೋವರೆಗೂ ನಾವು ಅದ್ರ ಮೇಲೆ ನಂಬಿಕೆ, ಶ್ರದ್ಧೆ, ಭಕ್ತಿ ಇಟ್ಟು ಆ ಪ್ರಾಬ್ಲಮಿಗೆ ಆ ಸೊಲ್ಯೂಷನ್ನು ಮಾಡ್ತಾ ಹೋದರೆ ಖಂಡಿತ ಸೊಲ್ಯೂಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಹುರುಳಿಕಾಳು ಮೊಳಕೆ ಕಟ್ಟಿದ್ದೀನಿ. ಈಗ ಇದ್ರದ್ದು ಬಸ್ಸಾರು ಮಾಡಬೇಕು. ಸುಮಾರು ಹತ್ರ ಹಳೆಯದೆಲ್ಲ ಪಾತ್ರೆಗಳಿದ್ದಾವೆ, ಅವನ್ನೆಲ್ಲ ಹಾಕ್ಬಿಟ್ಟು ಬೇರೆ ತೊಗೋಬೇಕು. ಅಂದರೆ ಪಾತ್ರೆಗಳೆಲ್ಲ ಸುಮಾರು ಹಳೇದಿದೆ ನನ್ನ ಹತ್ರ, ಅದೆಲ್ಲ ಹಾಕಿ ತೊಗೋಬೇಕು. ಏನಂದರೆ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಏನಾದರೂ ಒಂದು ತೊಗೋಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ಸಮಯ ಅನ್ನೋದು ಬಂದಿರೋಲ್ಲ, ಹಂಗಾಗಿ ತೊಗೊಳಕ್ಕಾಗಲ್ಲ. ನನ್ನ ಹತ್ರ ಏನಪ್ಪ ಅಂದರೆ ಅವಾಗೆಲ್ಲ ಇವಾಗ ಅದು ಯಾವುದೋ ಒಂದು ಟ್ರೆಂಡ್ ಇತ್ತಲ್ಲ, ಏನಂದರೆ ಅವ್ರ ಮನೇಲಿ ಆ ಪಾತ್ರೆ ಇದೆ ಅದು ತೊಗೋಬೇಕು, ಇವ್ರ ಮನೇಲಿ ಈ ಪಾತ್ರೆ ಇದೆ ಅದು ತೊಗೋಬೇಕು ಅಂತ. ಸುಮ್ಮನೆ ಅದೆಲ್ಲ ತೊಗೊಂಡು ಮೇಲಿಟ್ಟಿದ್ದೀನಿ, ಒಂದು ಯೂಸ್ ಇಲ್ಲ. ಮನೆಯಿಂದ ಮನೆಗೆ ಅದು ಶಿಫ್ಟ್ ಆಗ್ತಾಯಿದ್ದಾವೆ ಹಾರ್ತಾ ಇದ್ದಾವೆ ಹೊರತು ಅದರಿಂದ ನನಗೆ ಒಂದು ಯೂಸ್ ಇಲ್ಲ. ಬಾಣಲಿಗಳು
ಸುಮಾರು ಪಾತ್ರೆಗಳೆಲ್ಲ ಅಡುಗೆ ಮಾಡೋಕ್ಕೆ ಪಾತ್ರೆಗಳೇ ಇಲ್ಲ ನನ್ನ ಹತ್ರ. ತುಂಬ ದೊಡ್ಡದಿದೆ. ನಾವು ಇರೋರು 2-3 ಜನಕ್ಕೆಲ್ಲ ಅಷ್ಟು ದೊಡ್ಡದು ಅವಶ್ಯಕತೆ ಇಲ್ಲ, ನೆಸೆಸಿಟಿ ಇಲ್ಲ. ಸ್ವಲ್ಪ ಚಿಕ್ಕ ಪಾತ್ರೆಗಳು, ಹಳೆಬೆಲೆ ಬಾಣಲಿ ಅದು ಇದು ಎಲ್ಲ ಹಾಕಿ ನಮ್ಮನೆಯವರು ಬಾಣಲಿ ತಂದಿದ್ರು, ತುಂಬ ಚೆನ್ನಾಗಿತ್ತು. ಕಡಾಯಿ ಅದು ಏನಾಗ್ಬಿಟ್ಟಿದೆ ಅಂದರೆ ತಳ ಎಲ್ಲ ಹಂಗೆ ಫ್ಲಾಟಾಗಿಲ್ಲ, ಸ್ಟವ್ ಮೇಲೆ ಕೂತ್ಕೊಳ್ಳೋದು ಹಂಗಾಗ್ಬಿಟ್ಟಿದೆ ತಳ. ಅದಕ್ಕೆ ಅದನ್ನು ಎಲ್ಲ ಹಾಕಿ ತೊಗೋಬೇಕು. ಇನ್ನೊಂದು, ನಾವು ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡ್ಕೋಬಾರ್ದು ಅಂತ ಅಂತೀವಿ. ಆದರೆ ಕಂಪೇರ್ ಮಾಡ್ಕೊಂಡಾಗಲೇ ನಮಗೊಂದು ಐಡಿಯಾ ಅಂತ ಬರೋದು. ಯಾಕಂದರೆ ನಮ್ಮ ಪಾಡಿಗೆ ನಾವು ಇದ್ದಾಗ ನಮಗೇನೋ ಒಂದು ಫ್ಲ್ಯಾಶ್ ಆಗೋಲ್ಲ. ಬೇರೆಯವ್ರನ್ನ ಅವ್ರ ಮೇಲೆ ನೋಡಿದಾಗ, ಅವ್ರ ಹತ್ರ ಮಾತಾಡಿದಾಗ ವಿಚಾರಗಳು ಗೊತ್ತಾಗ್ತವೆ, ಮತ್ತು ವಸ್ತುಗಳ ಬಗ್ಗೆ ಗೊತ್ತಾಗ್ತವೆ. ಅಂದರೆ ನಾವು ಬೇರೆಯವ್ರನ್ನ ನೋಡಿ ಜಲಸ್ ಪಡಬಾರ್ದು. ಅವ್ರ ಹತ್ರ ಇರೋದನ್ನು ನಾವು ತೊಗೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಕಂಪೇರ್ ಮಾಡಿಕೊಂಡಾಗಲೇ ನಮ್ಮ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ ಅನ್ನೋದು ಆಗೋದು ಅಲ್ವಾ. ಗಾಯ್ಸ್ ನೋಡಿ, ಕಪ್ಪುಗೆ ಹೆಂಗೆ ಬಿಟ್ಕೊಂಡಿದೆ ನೀರು. ಕಪ್ಪುಗೆ ಎಷ್ಟು ಕಪ್ಪು ಬಂದಿದೆ ನೋಡಿ. ಈ ಕಪ್ಪು ಏನಕ್ಕೆ ಬರೋದಕ್ಕೆ ಕಾರಣ, ರೀಸನ್ ಅಂದರೆ, ನಾನು ನೆಲ್ಲಿಕಾಯಿ ಇತ್ತಾಯ್ತಾ, ನೆಲ್ಲಿಕಾಯಿನ ಸ್ವಲ್ಪ ಎಲ್ಲ ಹಳೇದು ಅಂದರೆ ಫ್ರೆಶ್ ಇರಲಿಲ್ಲ, ಅದನ್ನೆಲ್ಲ ನಾನು ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ಮಾಡಿ ಫಿಲ್ಟ್ರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ಇದು ಅಷ್ಟು ಕಪ್ಪು ಬಂದಿದೆ. ಈಗ ಅದಕ್ಕೆ ಇಂಡಿಗೋ ಪೌಡ್ರ್ ಹಾಕಿ ಕಲಸಿಡಬೇಕು. ಮೊಸರು ಮತ್ತು ಆಲೋವೆರಾ ಜೆಲ್ ಹಾಕಿ ಕಲಸಿಡಬೇಕು, ಆಗ ಕೂದಲು ಬ್ಲ್ಯಾಕ್ ಬರುತ್ತೆ. ಇದು ವಾಣಿಯವ್ರ ಹತ್ರ ತೊಗೊಂಡಿದ್ದು ಆಲೋವೆರಾ ಜೆಲ್ಲು. ಇದಕ್ಕೆ ಇಂಡಿಗೋ ಪೌಡ್ರಿಗೆ ಇದನ್ನು ಮೊಸರು ಹಾಕಿ ಕಲಿಸ್ಬೇಕು. ವಾಣಿಯವ್ರ ಹತ್ರ ಕೂಡ ಆಯಿಲು ಮತ್ತು ಪ್ರಾಡಕ್ಟ್ಗಳು ಕೂಡ ತುಂಬಾ ಚೆನ್ನಾಗಿ ಇರ್ತವೆ. ಇದು ಆಲೋವೆರಾ ಜೆಲ್, ಇದು ವಾಣಿಯವ್ರ ಹತ್ರ ತೊಗೊಂಡಿದ್ದು. ಸ್ವಲ್ಪ ತೆಳ್ಳಗಾಯಿತು, ಸ್ವಲ್ಪ ಹಾಕ್ಕೋಬೇಕು. ಅದೇ ಇನ್ನು ಸ್ವಲ್ಪ ತೆಳ್ಳಗಾಗಿತ್ತಾ, ಸ್ವಲ್ಪ ಇಂಡಿಗೋ ಪೌಡರು ಅದಕ್ಕೆ ಕರೆಕ್ಟ್ ಹದ ಮಾಡಿದ್ದೀನಿ. ಹಚ್ಕೋಬೇಕು. ರಾತ್ರಿನೇ ಹಚ್ಚಿಟ್ಟಿದ್ರೆ ಚೆನ್ನಾಗಿರೋದು. ನಾನು ಸೋಂಬೇರಿ, ರಾತ್ರಿ ಆಗ್ತಾ ಬೇಗ ನಿದ್ದೆಗೆ ಹೋಗ್ಬಿಡ್ತೀನಿ, ಹಂಗಾಗಿ ಮಾಡೋಕ್ಕಾಗಿಲ್ಲ. ಇವತ್ತು ಹಚ್ಕೋಬೇಕು. ಕೈಸಿದೇನು ಗೊತ್ತಾ, ಇಂಡಿಗೋ ಪೌಡರು ಕಯಾ ಬೂಸ್ಟ್ ಅನ್ನೋ ಕಂಪ್ನಿದು. ಇದು ಆನ್ಲೈನಲ್ಲಿ ತರಿಸಿದ್ದು. ಇಂಡಿಗೋ ಪೌಡ್ರ್ ಇದೇನೆಂದರೆ ತುಂಬಾ ರಫ್ ಇದೆ, ಇದು ನೈಸ್ ಇಲ್ಲ, ಫೈನ್ ಪೌಡ್ರ್ ಇಲ್ಲ, ಸ್ವಲ್ಪ ತುಂಬ ಅಷ್ಟೊಂದು ನೇಸ್ ಮಾಡಿಲ್ಲ ಅವರು, ದಪ್ಪ ಮಾಡಿದ್ದಾರೆ. ಹಾಗಾಗಿ ಇದು ತಲೆಗೆ ಹಚ್ಕೊಳ್ಳೋಕ್ಕೆ ಸರಿ ಹೋಗಲ್ಲ, ಅಷ್ಟು ಕ್ಲೀನಾಗಿ ತಲೆಗೆ ಹಚ್ಕೊಳ್ಳಲ್ಲ. ರಫ್ ಇರಬಾರ್ದು, ನಾವು ತುಂಬ ನೈಸ್ ಇರಬೇಕು, ಫೈನ್ ಪೌಡ್ರ್ ಮಾಡಬೇಕು, ಆಗ ಹಚ್ಕೋಬೋದು. ಇದೇನು ನಾಟ್ ವರ್ತ್. ಈಗಿದು ಮೊನ್ನೆ ತಂದಿದ್ದು ನಾನು. ಇದು ನಿಜವಾಗ್ಲೂ ಎಷ್ಟು ಫೈನ್ ಪೌಡ್ರ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ. ಇವತ್ತೇ ಫಸ್ಟ್ ಹಚ್ಕೊತಾ ಇರೋದು. ಆರ್ಗ್ಯಾನಿಕ್ ಇದೆಲ್ಲ, ಏನು ಕೆಮಿಕಲ್ ಏನೂ ಹಾಕಿಲ್ಲ, ಹಂಗಾಗಿ ಕೈಯಲ್ಲೇ ಕಲಿಸಿದ್ದೀನಿ. ತುಂಬಾ ಫೈನ್ ಪೌಡ್ರ್ ಮಾಡಿದ್ದಾರೆ. ಆ ಥರ ನೈಸ್ ಇದ್ದಾಗ ಕೂದಲಿಗೆ ಚೆನ್ನಾಗಿ ಅದು ಅಪ್ಲೈ ಆಗುತ್ತೆ. ಹಚ್ಕೋಬೇಕು ಇವತ್ತು. ಇದು ನಿಜವಾಗ್ಲೂ ಇಟ್ಸ್ ವರ್ತ್. ನಿಜವಾಗ್ಲೂ ಇದು ಇಟ್ಸ್ ವರ್ತ್ ಅಂತ ಹೇಳ್ಬೋದು, ತೊಗೋಬೋದು. ಗೈಸ್, ಅದೇ ಇದು ಹೇಳಿದ್ನಲ್ಲ ನಿಮಗೆ, ಅಂದರೆ ಮೆಂತ್ಯ ಹಿಟ್ಟಿನ ಪೌಡ್ರು ಅಂತ. ನಾನೇ ಮಾಡ್ಕೊತಿದ್ದೆ, ಯಾವಾಗಲೂ ಹೊರಗಿಂದ ನಾನೆಲ್ಲೂ ತಂದಿರಲಿಲ್ಲ. ಅದಕ್ಕೆ ಸರಿ ಟ್ರೈ ಮಾಡೋಣ ಅಂತ ಹೇಳ್ತಂದರೆ, ಅಪ್ಪ ದೇವ, ಎಷ್ಟು
ಫೈನ್ ಪೌಡ್ರ್ ಅಂದರೆ ತುಂಬಾ ನಯಸ್ ಮಾಡಿದ್ದಾರೆ. ನಯಸ್ ಅಂದರೆ ತುಂಬಾ ನಯಸ್ಸು. ಅದು ಇನ್ನೆಷ್ಟರ ಮಟ್ಟಿಗೆ ಅದನ್ನು ಅಷ್ಟು ನಯಸ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿಬಿಟ್ಟಿದ್ದಾರೆ. ಟೇಸ್ಟಿ ಕೂಡ ತುಂಬಾ ಟೇಸ್ಟು ಚೆನ್ನಾಗಿತ್ತು. ನಾನು ಗಂಜಿ ಮಾಡಿಕೊಟ್ಟಿದ್ದೆ. ಅದ್ರದ್ದು ಮುದ್ದೆ ಮಾಡೋಣ ಅಂತ, ಅದೇ ಮುದ್ದೆ ಬೇಡ ಗಂಜಿನೇ ಮಾಡೋಣ ಅಂತ ಚೂರು ಹಾಲು ಹಾಕಿ ಮಾಡಿದ್ದೆ. ಗಾಡಿ ಮಕ್ಕಳು ಸರಿ ತಿಂದಂಗಾಯಿತು. ಮಕ್ಕಳು ಸರಿ ಮಾಡಿದಾಗ ಆರಾಮ ಬರುತ್ತಲ್ಲ, ನಾನು ನನ್ನ ಮಗಳಿಗೆ ಮಾಡ್ತಾಯಿದ್ದೆ. ಆ ಟೇಸ್ಟು ಆರಾಮ ಬಂದು ತುಂಬಾ ಚೆನ್ನಾಗಿದೆ ಮಾತ್ರ. ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ಕಾಸ್ಟ್ಲಿ ಆದರೂ 1/4 kg, ಮೊನ್ನೆ ನಾನು ಅರ್ಧ kg ಅಂದ್ಬಿಟ್ಟೆ. 1/4 kg ಬಂದು 90 ರೂಪಾಯಿ. ಎಂಥ ಚೆನ್ನಾಗಿದೆ ಅಂದರೆ ಅಂತಿಂತ ಚೆನ್ನಾಗಿಲ್ಲ. ಅದಕ್ಕೆ ನಾನು ಇವ್ರದ್ದು ನಂಬರ್ ಕೇಳಿದೆ. ಅದು ಯಾರೋ ಲೇಡಿ ಅಂತೆ ಮಾಡಿದವರು, ಅವ್ರ ನಂಬರ್ ಕೊಡಿ ಸರ್. ನಾನು ಅದು ಯಾವ ತುಂಬ ಚೆನ್ನಾಗಿ ಫೈನ್ ಪೌಡ್ರ್ ಮಾಡಿದ್ದಾರೆ. ಅದು ಯಾವ ಥರ ಮಾಡಿದ್ರು, ಹೆಂಗೆ ಇಂಗ್ರೀಡಿಯೆಂಟ್ಸ್ ನಾವೇನು ಗೊತ್ತಾ, ಯಾವುದೇ ಒಂದು ಪೌಡ್ರನ್ನ ಮಾಡಬೇಕಾದ್ರೆ ಎಷ್ಟೆಷ್ಟು ಹಾಕಬೇಕು ಅಂತ ಅದು ಕರೆಕ್ಟು ಹದ ಇರಬೇಕು. ಕರೆಕ್ಟಾಗಿ ಅದ್ರದ್ದು ರೇಷು ಕರೆಕ್ಟಾಗಿರಬೇಕು. ಅಳತೆ ಕರೆಕ್ಟಾಗಿ ಎಲ್ಲವೂ ಅಳತೆ ಹಾಕಿದಾಗ ಅದು ಟೇಸ್ಟು ಬರುತ್ತೆ. ಹಂಗಾಗಿ ಕೇಳೋಣ, ನಾನು ಮಾಡೋಣ ಅಂತ ಹೇಳಿದೆ. ನಾನು ಸುಮಾರು ಜನಕ್ಕೆ ಕೇಳಿದ್ದೀನಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಹೆಂಗೆ ಮಾಡೋದು ಏನು ಅಂತ ಯೂಟ್ಯೂಬಲ್ಲಿ ಬರೋ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಜನಗಳಿಗೆ ನಾನು ಕೇಳಿದ್ದೀನಿ. ಆದರೆ ಆಯಿತಾ, ಅವ್ರು ಯಾರೂ ಹೇಳಿಲ್ಲ. ಸುಮ್ಮನೆ ಏನೋ ಒಂದು ಹೇಳಿದಿರುತ್ತೆ ಇನ್ ಡೀಟೇಲಾಗಿ. ಪಾಪ ಇವರು ದುಡಿಬೇಕು, ಇವ್ರಿಗೂ ನಾವು ಹೆಲ್ಪ್ ಮಾಡೋಣ, ಹೊಸಬ್ರು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಮಗೆ ಸ್ವಲ್ಪ ಗೊತ್ತಿದೆ ಅಂತ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಇವರು ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಇನ್ ಡೀಟೇಲಾಗಿ ಯಾರೂ ಹೇಳಲ್ಲ. ನಿಜವಾಗ್ಲೂ ಅಂತ ಒಳ್ಳೆಯವರು ನನಗೆ ಇದುವರೆಗೆ ಯಾರೂ ಕಂಡಿಲ್ಲ. ಸುಮ್ಮನೆ ಬಿಸ್ನೆಸ್ ಬಗ್ಗೆ ಕೇಳಿದಾಗ ಹೆಂಗೆ ಮಾಡ್ಬೋದು ಅನ್ನೋದು ಕೇಳಿದ್ರೆ ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಅಂಥ ವಿಷಯನಂತೆ ಯಾರಿಗೂ ಇಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ನಂಗೆ ಯೂಟ್ಯೂಬನ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಈಗ ಯೂಟ್ಯೂಬಲ್ಲಿ ಅವರು ಸುಮಾರು ಎಣ್ಣೆ ಅದು ಇದು ಎಲ್ಲ ಮಾಡ್ತಾರೆ. ಅವ್ರಿಗೆ ಮೇಡಮ್ಗೆ ನಾನು ಒಂದು ಸರಿ ಲೇಡಿಗೆ ಹೆಸರೆಲ್ಲ ಹೇಳೋದು ಬೇಡ, ಅವರಿಗೆ ಮೆಸೇಜ್ ಮಾಡಿದೆ, ಮೇಡಮ್ ಯೂಟ್ಯೂಬ್ ಹೆಂಗೆ ಓಪನ್ ಮಾಡೋದು ಹೇಳಿ ಅಂತ. ಅವರು ಅದಕ್ಕೆ ರಿಪ್ಲೈನೇ ಮಾಡಿಲ್ಲ. ಅದಕ್ಕೆ ನನಗೆ ಆಗಿರೋ ಅನುಭವ ಅಂದರೆ ನಮ್ಮನ್ನು ಯಾರೂ ಬೆಳೆಸಲ್ಲ, ಅಂಥ ವಿಶಾಲತೆಯ ಯಾರಿಗೂ ಇಲ್ಲ. ನಾನಷ್ಟೇ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅದ್ರ ಬಗ್ಗೆ ಹೇಳ್ತೀನಿ, ಒಳ್ಳೆಯದು ಜನಗಳಿಗೆ 4 ಜನಕ್ಕೆ ರೀಚ್ ಆಗಲಿ, ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ ಹೊರತು ನನಗೆ ಯಾರೂ ಇಲ್ಲ. ನಾನು ಹೆಲ್ಪ್ ಆಗಲಿ, ಒಬ್ಬರಿಗೆ ಪ್ರಾಡಕ್ಟ್ ತೊಗೊಂಡಾಗ ಅಷ್ಟೇ ಹೆಲ್ಪ್ ಆಗಲಿ, 4 ಜನಕ್ಕೆ ಅದು ಯೂಸ್ಫುಲ್ ಆಗಲಿ ಅಂತ ನಾನು ಹೇಳ್ತೀನಿ ಹೊರತು ನಂತರ ಯಾರು ನನಗೆ ಅವಳಿಗೂ ಒಳ್ಳೆಯದಾಗಲಿ, ಅವಳಿಗೂ ಯೂಸ್ ಆಗಲಿ ಅಂತ ಯಾರೂ ಹೇಳಿಲ್ಲ ಗೈಸ್ ಇದುವರೆಗೂ. ಐ ಥಿಂಕ್ ನಾನು ಬರೀ ಗೀವರ್ ಅಂತ ಕಾಣುತ್ತೆ. ಟೀ ಕುಡಿಬಾರ್ದು ಅಂತ ನಾನು ಜಾಸ್ತಿನೇ ಮಾಡ್ತೀನಿ. ಹಿಂಗೆ ಟೀ ಕುಡಿಬಾರ್ದು ಅಂತ ಟೀನೇ ಜಾಸ್ತಿ ಮಾಡ್ತಾಯಿದ್ದೀನಿ ಗೈಸ್. ಇದು ಏನೋ ಆರ್ಡ್ರ್ ಮಾಡಿದ್ದೆ, ಏನಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಇದು ಆರ್ಡ್ರ್ ಮಾಡ್ತಿರ್ತೀವಲ್ಲ ಗೊತ್ತೇ ಆಗಲ್ಲ. ನೋಡಬೇಕಿದ್ದೀನಿ, ಓಪನ್ ಮಾಡಿ ಹೇಳ್ತೀನಿ ಗೈಸ್. ಇದು ಭತ್ತದ ತೋರಣ ಬಾಗಿಲಿಗೆ ಅಂತೇಳಿ ಹಾಕೋಕ್ಕೆ. ಇನ್ನೊಂದು ದೇವ್ರ ಮನೆಗೆ ಒಂದು ತರಿಸ್ಬೇಕು, ಆಮೇಲೆ ತರಿಸ್ತೀನಿ. ಇದು ಫಸ್ಟ್ ಇವತ್ತು ತರಿಸಿದ್ದೀನಿ. ಇವತ್ತು 25th ಬಂದಿರೋದು, ಆಗಸ್ಟ್ 25th. ಇದನ್ನು ಹಾಕಿ ತೋರಿಸೋಣ ಆಮೇಲೆ.